ಶಿರಸಿಯ ಸಂಚಾರ ಪೊಲೀಸ್ ಠಾಣೆಗೆ ಕಾರವಾರದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಬುಧವಾರ ಚಾಲನೆಯನ್ನು ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಾನು ಸಂಚಾರ ಠಾಣೆಗೆ ಅತ್ಯಂತ ಸಂತಸದಿಂದ ಚಾಲನೆ ನೀಡಿದ್ದೇನೆ. ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಸಚಿವರು ಸಮಯದ ಒತ್ತಡದಿಂದಾಗಿ ಶಿರಸಿಗೆ ಬಂದು ಚಾಲನೆ ನೀಡಲಾಗಿಲ್ಲ. ಠಾಣೆಯ ಪ್ರಯೋಜನವನ್ನು ಸ್ಥಳೀಯರು ಪಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ, ಕಾರವಾರ ಶಾಸಕ ಸತೀಶ್ ಸೈಲ್ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಜರಿದ್ದರು. ಬಹಳ ಸಂತೋಷದಿಂದ ಈ ಟ್ರಾಫಿಕ್ ಸ್ಟೇಷನ್ ಅನ್ನ ಉದ್ಘಾಟನೆ ಮಾಡ್ತಾ ಇದೀವಿ ಇವತ್ತು. ಇದರ ಉಪಯೋಗ ತಮಗೆಲ್ಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಮತ್ತು ಸ್ಥಳೀಯ ಶಾಸಕರು, ನಿಮ್ಮ ಜನಪ್ರಿಯ ಶಾಸಕರಾದಂತ ಭೀಮಣ್ಣ ನಾಯ್ಕ್ ಅವರು ಬಹಳ ಒತ್ತಾಯ ಮಾಡಿ ಇದನ್ನ ಮಾಡಿಸಿದ್ದಾರೆ. SP ಅವರು ಮತ್ತು IG ಅವರು ಬಹಳ ಶ್ರಮದಿಂದ ಈ ಕೆಲಸ ಆಗಿದೆ. ಬಹಳ ಸಂತೋಷ. ಮತ್ತೊಂದು ಸಾರಿ ನಾನು ಬರ್ತೇನೆ ನಿಮ್ಮೂರಿಗೆ. ಹೊಸದಾಗಿ ಕಟ್ಟಡ ಕೊಡ್ಬೇಕು ಅಂತ ಹೇಳಿ ನಮ್ಮ SP ಅವರು ಹೇಳ್ತಾ ಇದ್ದಾರೆ. ಕಟ್ಟಡಕ್ಕೂ ಕೂಡ ಹಣ ಕೊಡ್ತೇವೆ. ಓಕೆ, ಆಗ್ಲೇ ಈಗ ಒಂದು ವೆಹಿಕಲ್ ಕೂಡ ಬಂದಿದೆ ನಮ್ಗೆ. ಈಗ ಭೀಮಣ್ಣ ನಾಯ್ಕ್ ಅವರು ಅವರ ಸ್ವಂತ ಅನುದಾನದಿಂದ MLA ಅನುದಾನದಿಂದ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಂತ ಕೊಡ್ತಾರೆ. ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಿ ಪರಮೇಶ್ವರ್ ಸಾಹೇಬರು ಕೂಡ ಇವತ್ತು ಕಾರವಾರದಿಂದನೇ ಪ್ರಾರಂಭ ಮಾಡಿ ಅದರ ಉಪಯೋಗವನ್ನ ನಗರದ ಎಲ್ಲ ಜನಗಳು ಕೂಡ ತಗೊಳ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ಳಕ್ಕೆ ಬಯಸ್ತೀನಿ. ನಾನು ಇವತ್ತೇನು ಸಾಹೇಬ್ರ ಹಲವಾರು ಕಾರ್ಯಕ್ರಮದ ಒತ್ತಡದಿಂದ ಶಿರ್ಸಿಗೆ ಬರಕ್ಕಾಗಿಲ್ಲ. ಅವ್ರ ಮಾತನ್ನೇ ತಾವು ಕೇಳಿದ್ರಿ. ನೀವು ಮುಂದಿನ ದಿನದಲ್ಲಿ ಶಿರ್ಸಿಗೆ ಬಂದು ತಮ್ಮ ಜೊತೆ ನಾನು ಮಾತನಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿರುವಂತಹದ್ದು. ಹಾಗಾಗಿ ಶಿರ್ಸಿ ನಗರದ ಎಲ್ಲ ಜನರ ಪರವಾಗಿ ಸರ್ಕಾರಕ್ಕೆ ಮತ್ತು ಮಾನ್ಯ ಪರಮೇಶ್ವರ್ ಸಾಹೇಬರು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.